ನೋಡಿ, ಅವಾಗ ಹೈಕೋರ್ಟ್ನಾಗಿತ್ತು. ಹೈಕೋರ್ಟ್ನಾಗ ಒಂದು ನಡೆದಂಥ ಒಂದು ಪ್ರಕರಣಕ್ಕೆ ಮೀಸಲಾತಿ ವಿಚಾರದಲ್ಲಿ ದಿಢೀರ್ನೇ ಅವರು ಚುನಾವಣೆ ಘೋಷಣೆ ಮಾಡಿದ್ರು. ದಿಢೀರ್ನ ತಾವೇ ವಾಪಸ್ ತಗೊಂಡ್ರು. ಅಂದರೆ ಅವತ್ತು ಏನು ಚುನಾವಣೆ ಆಗಿದ್ದರೆ BJP ನಿಶ್ಚಿತವಾಗಿ ಗೆಲ್ತೈತೆ ಅನ್ನೋಂಥ ಭಯ ಕಾಂಗ್ರೆಸ್ನವ್ರು ಬಂದಿದ್ದರಿಂದ ಅವತ್ತು ಅದು ತಕ್ಕೊಂಥದ್ದು ಮಾಡಿದ್ರು. ಇವತ್ತು ನಮ್ಮ ಪಾಪ ಒಬ್ಬ ಹಿರಿಯ ಸದಸ್ಯ ನಿಧನ ಆಗ್ಯಾರ ಅನ್ನೋಂಥದ್ದು, ಅವ್ರು ಆರಾಮಿಲ್ಲ ಅನ್ನೋಂಥದ್ದು ಎಲ್ಲ ಅವ್ರಿಗೆ ಗೊತ್ತು ಮಾಡಿಕೊಂಡು ಈ ಚುನಾವಣೆಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. RC ಅವರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ವಿಜಯಪುರ ನಗರದ ಅಧ್ಯಕ್ಷರು, ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಮನೆಗೆ RC ಅವ್ರು ಕೊಟ್ಟಾರೆ, DC ಅವ್ರು ಕೊಟ್ಟಾರೆ. ಎಲ್ಲರಿಗೂ ಎಲ್ಲಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಕೊಡುವಂಥ ಪ್ರಯತ್ನ ಮಾಡಿದ್ರು. ನೇರವಾಗಿ ಚುನಾವಣೆನೇ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು. ಸರಿಯಾದ RC ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ನಮ್ಮ DC ಅವರು ಏನೋ ಉತ್ತರ DC ಅವರು ರೀಜನಲ್ ಕಮಿಷನರ್ ಪತ್ರ ಬರ್ದಾರ, ಹಿಂಗೆ ಅವರು ಮನವಿ ಕೊಟ್ಟಾರ, ಹಿಂಗೆ ಅವರೊಬ್ಬ ಸದಸ್ಯರು ಇದು ಆಗ್ಯಾರ, ಅದಕ್ಕೆ ಮುಂದೂಡಬೇಕಂತ ತಮ್ಮ ಅವಗಾಹನೆಗಾಗಿ ತರ್ತೀನಿ ಅಂತ DC ಅವರು ಬರ್ತಾರೆ. ಅದನ್ನು ಯಾವುದೇ ಪ್ರಶ್ನೆಯನ್ನು ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು, ಅದು ನಾವು ಉತ್ತರ ಕೊಡಬೇಕಾಗಿತ್ತು. ಅದು ಕೊಟ್ಟಿಲ್ಲ. ಅದಕ್ಕೆ RC ಅವರು ಒನ್ ಸೈಡ್ ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಲಿಕ್ಕೆ ಈ ಒಂದು ಚುನಾವಣೆಯಲ್ಲಿ ಅಕ್ರಮ ಅಲ್ಲ, ಗ್ರೀನ್ ಸಿಗ್ನಲ್ ಕೊಡೋಕ್ಕಿಂತ ಮೊದಲು ಹೆಂಗೆ ಹೈಕೋರ್ಟ್ನಾಗಿದ್ದಾಗ ಇವರು ಚುನಾವಣೆ ಘೋಷಣೆ ಮಾಡಿದ್ರು. ಇವತ್ತಿನ ಚುನಾವಣೆ ನೋಟಿಸ್ ಇವತ್ತು ನೋಟಿಸ್ ಜಾರಿಯಾಗಿದೆ. ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ನೋಟಿಸನ್ನು ಇವತ್ತು ಹೈಕೋರ್ಟು ಮುಂಜಾನೆ ಕಲಬುರಗಿ ಪೀಠ ಇವತ್ತು ನೋಟಿಸ್ ಜಾರಿ ಮಾಡಿದೆ. ಇವ್ರ ಕಡೆಯಿಂದ ಇದು ಹೋಗ್ಬೇಕಲ್ಲ ಉತ್ತರ. ಇವರು ಅಫಿಡೇಟ್ ಹಾಕಬೇಕು, ಯಾಕೆ ನೀವು ಚುನಾವಣೆ ಮಾಡಿದ್ರೆ ಅನ್ನೋ ಕಾರಣಗಳನ್ನು ಕೊಡಬೇಕಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅವ್ರು ದಿಢೀರನೇ ಇವತ್ತು ಈ ಚುನಾವಣೆ ಮಾಡಿ ಒಂದು ರೀತಿ ಈ ಒಂದು ಚುನಾವಣೆ ಅಕ್ರಮ ಅಂತೇಳಿ ನಾವು ಇವತ್ತು ಎಲ್ಲರೂ ಬಹಿಷ್ಕಾರ ಮಾಡ್ತೀವಿ. ರಾಜ್ಯ ಸರ್ಕಾರದ ಇರ್ತದೆ, ಮತ್ತಾರ ಇರ್ತದೆ, ಅಲ್ಲಿನೂ ಕೇಂದ್ರ ಸರ್ಕಾರ ಇರ್ತದೆ ತಿಳ್ಕೊಂಡ್ರೆ ನೋಡಿ. ಹೈಕೋರ್ಟ್ನಾಗ ಈಗ ನಡೆದಿದೆ. ಈಗ ನೀವು ಇದು ಚುನಾವಣೆ ಪ್ರಕ್ರಿಯೆನೇ ಅಕ್ರಮ ಅಂತ ಹೇಳ್ತಾ ಇದ್ದೀವಿ. ಹೌದೌದು. ಬಟ್ ನಿಮ್ಮವರು ನಾಮಪತ್ರ ಸಲ್ಲಿಸಿದ್ರಲ್ಲ, ಮತ್ತೆ ಮೇಯರ್ ಇದಕ್ಕೆ ನೋಡಿ, ಅಲ್ಲಿ ನಾವು ನಮ್ಮ ಸದಸ್ಯರು ಪ್ರಮಾಣ ವಚನ ತಗೋಬೇಕಾಗಿತ್ತು. ಪ್ರಮಾಣ ವಚನ ಸಲುವಾಗಿ ನಾವು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು ನೋಡಿ ನಾಮಪತ್ರ ಸಲ್ಲಿಸಿವಿ ಅಂದ್ರೆ ಅರ್ಥ ಇದನ್ನು ಒಪ್ಕೊಂಡಿವತ್ತು ಅರ್ಥ ಅಲ್ಲ. ಈ ಪ್ರಕ್ರಿಯೆಯಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ನಾವು ಮಾತಾಡ್ಲಿಕ್ಕೆ ಹಾಕಿ ಬರ್ತದೆ. ಎಲ್ಲಿವರೆಗೆ ಅದಕ್ಕೇನು ಉತ್ತರ ಕೊಡಲಿಲ್ಲ. RC ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ನಿಮ್ಗೆ ಉತ್ತರ ಕೊಡ್ತೀನಿ ಅಂದರು. ಆ ಪ್ರಮಾಣ ವಚನ ಸ್ವೀಕಾರ ಮಾಡೋಣ ಎಲ್ಲ ನಾವು ಚುನಾವಣೆ ಅಟ್ಟೆ ಮಾಡ್ತೀನಿ ಏನೂ ಕೇಳಿದ್ರು ಅಂದರು. ಕೋರಮ್ ಅಂತ ಕೋರಮ್ ಇಲ್ಲಾರ್ದೇ ಮಾಡಿಲ್ಲ. ಅದು ಅಂತೂ 97% ಎಷ್ಟೋ ಆಗಿದೆ ಅಂತ ಹೇಳಿ 97.6 ಏನೋ ಆಗಿದೆ ಆಗಿದೆ. ಆದರೂ ಒಟ್ಟಾರೆ ಇದು ಅಕ್ರಮ, ಇದು BJP ನಾವು ತೀವ್ರವಾಗಿ ಖಂಡಿಸ್ತೀವಿ. RC ಅವರ ನಡವಳಿಕೆಯನ್ನು ಉಗ್ರವಾಗಿ ನಾವು ವಿರೋಧ ಮಾಡ್ತೀವಿ. ಅದು ನ್ಯಾಯಾಂಗ